ಕುಬೇರನೆಂದು ಶ್ರೀಮಂತಿಗೆ ಆಧಾರವನ್ನು ಕಟ್ಟಿಕೊಂಡು ಬಂಗಾರದಂತಿದ್ದ ಬಡವರನ್ನು ಕೀಳಾಗಿಕೊಂಡು ಜಾತಿಯಲ್ಲಿ ನಾನೇ ಶ್ರೇಷ್ಠನೆಂದು ಹೊಕ್ಕಿನಿಂದ ಮೆರೆಯುತ್ತಿರುವೆಲ್ಲ ಮಗನೇ. ನೀತಿ ತಪ್ಪಿದ ನಿನ್ನ ಮನುಷ್ಯತ್ವದ ಕುದುರೆಗೆ ಕಡಿವಾಣವನ್ನು ಹಾಕಿ ದಾರಿ ಬಿಟ್ಟ ನಿನ್ನನ್ನು ಒಳ್ಳೆಯ ದಾರಿಗೆ ನಾ ಹಚ್ಚದಿದ್ದರೆ ನನ್ನ ಹೆಸರು ರಾಯಣ್ಣನಲ್ಲ. ಹಲೋ, ಯಾರು ಮಾತನಾಡ್ತಿರೋದು? ಹಲೋ ರಾಯಣ್ಣ, ನಾನು. ಹೇಗಿದೆಯಾ ನೀನು ಅಂದರೆ ನಿನ್ನ ಹೆಸರೇನು? ನಾನು ರಾಯಣ್ಣ. ನಿನಗೆ ಎಷ್ಟು ಸಾರಿ ಹೇಳಬೇಕು ನನ್ನ ಫೋನ್ ನಂಬರ್ ನಿನ್ನ ಮೊಬೈಲ್ನಲ್ಲಿ ಫೀಡ್ ಮಾಡ್ಕೆ ಅಂತ? ಲೇ ಹುಚ್ಚ, ನಿನ್ನ ನಂಬರ್ ನನ್ನ ಮೊಬೈಲ್ ಅಲ್ಲಿ ಫೀಡ್ ಮಾಡಿಕೊಂಡು ನಿನ್ನ ಕಾಲ್ ಬಂದ ತಕ್ಷಣ ಹಲೋ ಸರ್ ಎಲ್ಲಿದ್ದಾರ ಅನ್ನೋಕೆ ನೀನೇನು ಮಂತ್ರಿನಾ ನಾನೇನು ನಿನ್ನ ಪಿಯೇನಾ? ಹೇಳಲೇ, ಸುಮ್ಮನೆ ನಿನ್ನ ಹೆಸರೇನಾ? ಅಯ್ಯೋ, ನಾನೇ ಅಣ್ಣ ಸೇಟು ಮಾತನಾಡೋದು. ಓಹೋ, ಅಣ್ಣ ಸೇಟ್, ಹೇಳು, ಏನಾಗಬೇಕಾಗಿತ್ತು? ಏನಿಲ್ಲ, ನೀನು ಅರ್ಜೆಂಟಾಗಿ ಇವತ್ತು ಬಾಂಬೆಗೆ ಬರಬೇಕು. ನೀನೇ ಇವತ್ತು ನನ್ನಲ್ಲಿಗೆ ಬರಬೇಕು. ವಾಟ್ ಇಟ್ ಇಸ್? ಏನು ಹೇಳ್ತಾ ಇದೀಯ ನೀನು? ಹೌದು, ಇಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಗಳೆಲ್ಲ ಕತ್ತರಿಸಿ ಬಿದ್ದು ಜನಗಳೆಲ್ಲ ತತ್ತರಿಸಿ ಹೋಗಿದ್ದಾರೆ. ಅದಕ್ಕಾಗಿ ನೀ ಬರುವಾಗ 10 ಲಕ್ಷ ರೂಪಾಯಿ ಹಣವನ್ನಿಟ್ಟುಕೊಂಡು ಬರಬೇಕು. 10 ಲಕ್ಷನ? ಅಷ್ಟೊಂದು ಹಣ ಯಾಕೆ ಬೇಕು ರಾಯಣ್ಣ? ಇಲ್ಲಿ ದಿನನಿತ್ಯ ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಮಹಾತಾಯ ಮಹಾಮಹಿಮೆ ಗುಳೆದೆಲಕ್ಕಮ್ಮ ನಿವಾಸಿಯಾದ ಹುಲಿಕಟ್ಟಿ ಗ್ರಾಮದಲ್ಲಿ ಒಂದೇ ಕುಟುಂಬದ 4 ಜನ ಸಾವನ್ನಪ್ಪಿ ಸ್ವರ್ಗ ಸೇರಿದ್ದಾರೆ. ಅದು ಅಲ್ಲದೆ ನಮ್ಮ ಪಕ್ಕದ ಹಳ್ಳಿ ನಾಯಕನಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದು ತಾಯಿ ಮಗಳು ಕೂಡ ಸಾವನ್ನಪ್ಪಿದ್ದಾರೆ. ಅಂತ ಸಂತ್ರಸ್ತರಿಗೆ ಹಣ ಕೊಟ್ಟು ಸಂತೈಸಬೇಕು. ರಾಯಣ್ಣ, ಏನು ಹೇಳ್ತಾ ಇದೀಯ ನೀನು? ಕಂಡವರಿಗೆಲ್ಲ ಹಣ ಕೊಡುವುದಕ್ಕೆ ಇದೇನು ಗಿಡದಲ್ಲಿ ಬೆಳೆಯುವ ಹಣ್ಣಂತ ತಿಳಿದುಕೊಂಡಿದ್ದೀಯಾ? ಅಂತವರಿಗೆ ಹಣ ಕೊಡಲು ಸಾಧ್ಯವಿಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಫೆಲೋ? ಏನೆಂದರೆ ನೀನು ಕಂಡವರಿಗೆಲ್ಲ ಹಣ ಕೊಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಿರುವೆಯಾ? ಜೀವನದಲ್ಲಿ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕೆಂದು 108 ಆಸೆಗಳನ್ನು ಹೊತ್ತುಕೊಂಡಿರುವ 6 ಜೀವಗಳು ಈ ಲೋಕವನ್ನು ಬಿಟ್ಟು ಹೋಗಿರುವಾಗ ಅವರ ಮನೆತನದಲ್ಲಿ ಕಣ್ಣೀರಿನ ಹೊಳೆ ಏರುತ್ತಿದೆ. ಅಂತವರಿಗೆಲ್ಲ ಹಣ ಕೊಟ್ಟು ಸಂತೈಸುವುದಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ನಿನ್ನಂತ ಸ್ನೇಹ ನನಗೆ ಬೇಕಾ? ನೋ, ನೀನೊಬ್ಬ ಕರುಣೆ ಇಲ್ಲದ ಕಪಿ. ನೀನ್ ಮುಂದೆ ನನ್ಗೆ ಯಾವತ್ತೂ ಫೋನ್ ಮಾಡ್ಬೇಡ. ರಾಯಣ್ಣ, ನನ್ನ ಮಾತು ಕೇಳು. ಲೇ ಬಚ್ಚ, ಕುರಿ ಕೇಳಿ ಮಸಾಲೆ ಅರಿಯುವ ಮೂರ್ಖನಲ್ಲ ಈ ರಾಯಣ್ಣ. ನಾನು ನಿನ್ನ ಮಾತನ್ನು ಕೇಳುವುದಕ್ಕೆ ನೀನೇನು ಪರಮಾತ್ಮನೂ ಅಲ್ಲ, ನಾನೇನು ನಿನ್ನ ಪೂಜಾರಿನೂ ಅಲ್ಲ. ಅವರಿವರ ದುಡ್ಡನ್ನು ಎತ್ತಿ ಹಾಕಿ ಕೋಟ್ಯಾಧಿಪತಿಯಾದ ನೀನು ರೈತರ ಕಷ್ಟಕ್ಕೆ ಹಣ ಕೊಡದ ಸ್ವಾರ್ಥವನ್ನು ಬಯಸುತ್ತಿರುವ ನಿನ್ನಂತ ಅಯೋಗ್ಯನ ಹೆಸರು ನನ್ನ ಕನಸಿನಲ್ಲಿಯೂ ಬೇಡ. ಕಟ್ ಮಾಡಲೇ ನಿನ್ನ ಫೋನ್ನ. ಹಲೋ ಹಲೋ ರಾಯಣ್ಣ, ಹಲೋ ಅಣ್ಣ ಸೇ. ಇವನೊಬ್ಬ ಬಾಂಬೆಗೆ ದೊಡ್ಡ ಶ್ರೀಮಂತ, ಬಡವರನ್ನು ಬೆದರಿಸಿ ಬೆಟ್ಟದ ಆಕಾರಕ್ಕೆ ಮಾಡದ ಹರಾಮ್ಕೋರ. ಅಣ್ಣ ಸೇಠ್, ಆ ಬ್ರಹ್ಮ ಸೃಷ್ಟಿಸಿದ ಈ ಹೊಸ ಸೃಷ್ಟಿಯಲ್ಲಿ ನೀನೊಬ್ಬ ಸೈನ್ಯವೊಬ್ಬ ಸಾಗರವನ್ನು ಕಟ್ಟಿಕೊಂಡು ನಿಮಿಷಕ್ಕೆ ಲಕ್ಷ ಲಕ್ಷ ಹಣವನ್ನು ಗಳಿಸುತ್ತಿರುವೆಯಲ್ಲ, ಕೊನೆಗೆ ಅದೇ ಲಕ್ಷವೇ ನಿನ್ನನ್ನು ಲಕ್ಷ್ಯ ಮಾಡಿ ನಿನ್ನನ್ನು ಬೀದಿ ಬೀದಿಯಲ್ಲಿ ತಿರುಗುವ ಭಿಕಾರಿಯನ್ನಾಗಿ ನಾ ಮಾಡಲಿಲ್ಲ. ನನ್ನ ಹೆಸರು ಒಚ್ಚಿಗೆ ದೊರ್ರ ಎಣ್ಣನೆ ಅಲ್ಲ. ಯಾಕಮ್ಮ ತಂಗಿ? ಅಲ್ಲ ಅಣ್ಣ, ಅಡಿಗೆ ಮಾಡು, ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಅಡಿಗೆ ಸಿದ್ಧತೆ ಮಾಡಿದೀನಿ, ಊಟ ಮಾಡಿದ್ರೆ ಹಾಗೆ ಹೊರಟಿದ್ಯಾ? ಸಾರಿ ಮಾತಂಗಿ, ಅರ್ಜೆಂಟ್ ಆಗಿ ಒಂದು ಕೆಲಸ ಬಂತು, ಅದಕ್ಕಾಗಿ ಆ ಕೆಲಸ ಮುಗಿಸಿಕೊಂಡು ಬಂದು ನಂತರ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಹಾಗೆ ಹೊರಟಿದ್ದೆ. ಅಣ್ಣ, ಯಾವಾಗ ನೋಡಿದ್ರು ಹಾಗೆ ಮಾಡ್ತೀಯ, ಊಟ ಮಾಡೋದು ಬಿಟ್ಟು ಹಾಗೆ ಹೊರಡ್ತೀಯ. ಅಲ್ಲ, ಊಟ ಮಾಡೋದು ಬಿಟ್ಟು ಹೋಗುವ ಕೆಲಸ ಆದ್ರೂ ಏನಣ್ಣ ಇರುತ್ತೆ ನಿನಗೆ? ತಂಗಿ,
ಮನಸ್ಸಿನಿಗೆ ಮುತ್ತಿಗಿಂತ ಹೊತ್ತು ಮುಖ್ಯವಮ್ಮ. ನಾವು ಊಟ ಉಪಚಾರವನ್ನು ಮರಳಿ ಬಂದು ಮಾಡಿದರೆ ಅದು ಸಿಗುತ್ತದೆ, ಆದರೆ ಕೆಲಸ ಸಿಗುತ್ತದೆ ನಮ್ಮ. ಅಣ್ಣ ನಾನು ನಿನಗೊಂದು ಮಾತು ಕೇಳಲ್ಲ? ಕೇಳಮ್ಮ, ಅದೇನಂತ? ಅಲ್ಲ ಅಣ್ಣ, ನೀನು ಹೇಗೂ BA ಪದವೀಧರನಾಗಿದ್ಯಾ, ಅಂದಮೇಲೆ ಈ ರೌಡಿತನ ಯಾಕಣ್ಣ ಮಾಡ್ತಿದ್ಯಾ? ತಂಗಿ, ಅದೆಲ್ಲ ಹೀಗೆ ಕಮ್ಮ. ಸಮಯ ಬಂದಾಗ ನಾನೇ ಅದನ್ನು ಹೇಳ್ತೇನೆ. ನಾನಿನ್ನು ಬರಲೇ? ಅಣ್ಣ, ಮತ್ತೆ ಊಟ ಮಾಡಿದ್ಬಿಟ್ಟು ಹಾಗೆ ಹೋಗ್ತಿದ್ಯಾ? ಅಯ್ಯೋ ತಂಗಿ, ಸಾರಿ. ಈ ನಿನ್ನ ಮುದ್ದಾದ ಮುಖವನ್ನು ನೋಡಿ ನನಗೆ ಅರ್ಧ ಹೊಟ್ಟೆ ತುಂಡದಂತಾಗಿತ್ತಮ್ಮ. ಉಪ್ಪಿಟ್ಟು ಮಾಡಿದೀನಿ. ಅದು ನಾ ಮಾಡಿಸ್ಕೊಂಡ್ಬಂದಿದ್ದೆ. ಇನ್ನ ಬಾಯಿಂದ ಸಂಗೀತವೆಂಬ ಸ್ವರವನ್ನು ಬಂದರೆ ನನಗೊಂದೆರಡು ದಿನ ಹಸಿವೆ ಆಗುವುದಿಲ್ಲವಮ್ಮ. ಮಾವಿನಕಾಯಿ ಗೊಜ್ಜು ಮಾಡ್ಲಾ? ತಂಗಿ, ಅದಕ್ಕಾಗಿ ಈ ನನ್ನ ಹೊರಟ ಕೆಲಸಕ್ಕೆ ಯಾವುದು ಅಡ್ಡಿಯಾಗಬಾರದೆಂದು ಹಾಡಿ ಕಳಿಸಮ್ಮ. ಹಾಡಿನ ಆಯ್ತಣ್ಣ. ಮುಖಾಂತರ ಆಯ್ತು.
ಅಣ್ಣ ಹೇಳಮ್ಮ. ಅದೇನ್ ಕೆಲ್ಸ ಇದೆಯೋ ಗೊತ್ತಿಲ್ಲ, ಆದ್ರೆ ಬೇಗ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ಬೇಕು. ನನಗೆ ಕೆಲಸ ಊಟಕ್ಕೆ ನಾವು ಕೆಲಸನ ಮುಖ್ಯವಮ್ಮ. ಹೋಗಿ ಬರ್ತೀನಿ. ನನಗೆ ಬೇಗ ಅತ್ತಿಗೆ ಬೇಕು. ನೀನೇ ಹುಡುಗ.